ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನಮಗೆ 75 ವರ್ಷ ತುಂಬಿದ ಮೇಲೆ ಶಾಲು ಹಾಕಿ ಅಭಿನಂದಿಸಿದರೆ ನಮ್ಮ ಅವಶ್ಯಕತೆ ಇನ್ನು ಈ ಸಮಾಜಕ್ಕೆ ಅಥವಾ ಆ ಕ್ಷೇತ್ರದಲ್ಲಿಲ್ಲ, ನಾವು ಪಕ್ಕಕ್ಕೆ ಸರಿಬೇಕು, ಹೊಸಬರಿಗೆ ದಾರಿ ಮಾಡಿಕೊಡಬೇಕು ಅನ್ನುವ ಅರ್ಥ. ಇದನ್ನು ಹೇಳಿದ್ದು RSS ಮುಖ್ಯಸ್ಥ ಮೋಹನ್ ಭಾಗವತ್. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಇಂತಹ ಮಾತು ಅನ್ನೋದಾದರೆ, ಮಿಸ್ಟರ್ ನರೇಂದ್ರ ಮೋದಿ ಸೆಪ್ಟೆಂಬರ್ 17ನೇ ತಾರೀಕಿಗೆ 75 ವರ್ಷಗಳನ್ನು ಪೂರೈಸ್ತಾರೆ. ಮತ್ತು BJPಯಲ್ಲಿ ಒಂದು ಅಲಿಖಿತ ನಿಯಮ ಒಂದಿದೆ, 75 ವರ್ಷ ತುಂಬಿದರೆ ಅವರು ಅಧಿಕಾರದಿಂದ ಪಕ್ಕಕ್ಕೆ ಸರಿಬೇಕು. ಕನಿಷ್ಠ ನಿಮಗೆ ಟಿಕೆಟ್ ಸಹ ಕೊಡೋದಿಲ್ಲ, ಎಲೆಕ್ಷನ್ ಟಿಕೆಟ್ ಸಹ ಕೊಡೋದಿಲ್ಲ. ಅಲ್ಲಿಗೆ ನಿಮ್ಮ ಮುಗಿತು, ನಿಮ್ಮ ಸೇವೆಯ ಅವಶ್ಯಕತೆ ಇನ್ನೂ ಇಲ್ಲ. ಬೇಕಾದರೆ ನಾಮಕ ವಾಸ್ತೆ ಒಂದು ಮಾರ್ಗದರ್ಶಕ ಮಂಡಲ್ ಅಂತಿದೆ, ಅಲ್ಲಿ ಹೋಗಿ ಕೂತ್ಕೊಳ್ಳಿ ಅಂತ ಹೇಳುವಂತಹದ್ದಕ್ಕೆ BJPಯಲ್ಲಿ ಇದೇ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಿಸ್ಟರ್ ಅಮಿತ್ ಶಾ ತಂದಂತಹ ರೂಲ್ ಇದು. ಈಗ ಆ ರೂಲಿನ ಸಮೀಪದಲ್ಲಿರಬೇಕಾದ್ರೆ ಮೋಹನ್ ಭಾಗವತ್ ಹೇಳಿರುವ ಮಾತು ಯಾರಿಗೆ, ಯಾಕೆ, ಹೇಗೆ ಮತ್ತು ಮುಂದಿನ ದಿನಗಳಲ್ಲಿ RSS ಮೋದಿಯವರನ್ನು ಗಂಟು ಮೂಟೆ ಕಟ್ಟಿಸ್ಬೇಕು ಅಂತ ಏನೆಲ್ಲ ಪ್ರಯತ್ನ ಮಾಡ್ತಿದೆ. ಗೋಧಿ ಮೀಡಿಯಾಗಳು, ಮೋದಿ ಭಕ್ತರು, BJP ಭಕ್ತರು ಏನೇ ಹೇಳಿದ್ರು ಸಹ ಅದು ಎಲ್ಲವೂ ಸಹ ಸುಮ್ಮನೆ ಅವರವರ ಸಮಾಧಾನಕ್ಕೆ. ಆದರೆ RSS ಮೋದಿ ಅವರಿಂದ ಮುಕ್ತಿ ಪಡೆಯೋದಕ್ಕೆ ಕಾಯ್ತಾ ಇದೆ. ದೇ ಡೋಂಟ್ ವಾಂಟ್ ಮೋದಿ ಎನಿಮೋರ್. ಮೋದಿ ಬೇಕಾಗಿಲ್ಲ ನಮಗೆ, ಮೋದಿಯನ್ನು ಪಕ್ಕಕ್ಕೆ ಸರಿಸಬೇಕು ಅಂತ RSS ತುದಿಗಾಲಲ್ಲಿ ನಿಂತ್ಕೊಂಡಿದೆ. 3 ತಿಂಗಳ ಹಿಂದೆ ಅದಕ್ಕೆ ಮೋದಿ ಮೊದಲನೇ ಬಾರಿಗೆ RSS ಕಚೇರಿಗೆ ಹೋಗಿ ಅಲ್ಲಿ ಶರಣಾಗುವ ಪ್ರಯತ್ನವನ್ನು ಮಾಡಿದ್ರು. ನನ್ನನ್ನು ರಿಟೈರ್ ಮಾಡಿದ್ರೆ, ಬೇರೆ ಸರ್ಕಾರ ಬಂದರೆ ನನ್ನನ್ನು ಕೇಸ್ ಮೇಲೆ ಕೇಸ್ ಹಾಕಿ ತುಂಬ ತೊಂದರೆ ಕೊಡುತ್ತೆ, ಪ್ಲೀಸ್ ಅಲೋ ಮೀ ಟು ಕಂಟಿನ್ಯೂ ಅಂತ RSS ನಾಗಪುರದ RSS ಕಚೇರಿಯಲ್ಲಿ ಹೋಗಿ ಬೇಡಿಕೊಂಡು ಬಂದರು ನರೇಂದ್ರ ಮೋದಿಯವರು. ಸೊ ಏನಿದು ಇಡೀ ಡೈಲಾಗ್ಸು, ಎಲ್ಲಿ ಬಂತು, ಯಾಕೆ ಬಂತು ಮತ್ತು ಏನಿದರ ಸುತ್ತಮುತ್ತಲ ಅರ್ಥ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮೋಹನ್ ಭಾಗವತ್ ಅವರು ಒಂದು ಸಭೆಯಲ್ಲಿ ಮಾತಾಡ್ತಿದ್ರು. ಅಲ್ಲಿ ಅವರಿಗೆ ಶಾಲು ಹೊದಿಸಿ ಸನ್ಮಾನ ಎಲ್ಲ ಮಾಡಿದ್ರು. ಆ ಸಂದರ್ಭದಲ್ಲಿ ಮಾತಿಗೆ ನಿಂತಾಗ ಒಂದು ಮಾತು ಹೇಳಿದ್ರು, ನಮಗೆ 75 ವರ್ಷ ತುಂಬಿದ ನಂತರ ಯಾರಾದರೂ ಶಾಲು ಹೊದಿಸಿ ಸನ್ಮಾನ ಮಾಡಿದ್ರೆ ಅದರ ಅರ್ಥ ನಿಮ್ಮ ಸೇವೆ ಸಾಕು, ನಿಮ್ಮ ಅವಶ್ಯಕತೆ ಇನ್ನಿಲ್ಲ, ಹೊಸಬರಿಗೆ ಜಾಗ ಮಾಡಿಕೊಡಿ ಅಂತಲೇ ಆಗುತ್ತೆ, ನಾವು ಸಹ ಮರ್ಯಾದೆಯಿಂದ ಪಕ್ಕಕ್ಕೆ ಹೋಗಬೇಕು ಅಂತ. ಸೆಪ್ಟೆಂಬರ್ 17ನೇ ತಾರೀಕು ಬಂದರೆ ಮೋದಿಯವ್ರದ್ದು 75 ವರ್ಷ ಆಗುತ್ತೆ. 2019ರ ಚುನಾವಣೆಯಲ್ಲಿ 2019ರ ಚುನಾವಣೆ ಸಂದರ್ಭದಲ್ಲಿ ಅಮಿತ್ ಶಾ ಒಂದು ಘೋಷಣೆಯನ್ನು ಮಾಡಿದರು. ಏನು, 75 ವರ್ಷ ತುಂಬಿದ ಯಾರಿಗೂ ಸಹ ನಾವು ಟಿಕೆಟ್ ಕೊಡೋದಿಲ್ಲ. 75 ವರ್ಷ ತುಂಬಿದವರಿಗೆ ಇನ್ನು ಸೇವೆ ಸಲ್ಲಿಸೋ ಅವಶ್ಯಕತೆ ಇರಲ್ಲ ಪಕ್ಷದಲ್ಲಿ. ಅವರನ್ನು ನಾವು ಮಾರ್ಗದರ್ಶಕ ಮಂಡಲಲ್ಲಿ ಹಾಕ್ತೀರಿ, ಅವರು ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಕೊಂಡು ಅಲ್ಲಿರಬೇಕು, ಹಿರಿಯರಾಗಿರಬೇಕು ಅಂತ. ಆ ಕಾರಣಕ್ಕೆ ದೊಡ್ಡ ದೊಡ್ಡ ತಲೆಗಳಿಗೆ ಅವಕಾಶ ಸಿಗಲಿಲ್ಲ, ಟಿಕೆಟ್ ಸಿಗಲಿಲ್ಲ. ಅದರಲ್ಲಿ ಅದ್ವಾನಿ ಇದ್ದರು, ಮುರಳಿ ಮನೋಹರ್ ಜೋಶಿ ಇದ್ದರು, ಯಶವಂತ್ ಸಿನ್ಹಾ ಇದ್ದರು, ಯಶವಂತ್ ಸಿಂಗ್ ಇದ್ದರು. ಎಷ್ಟು ದೊಡ್ಡ ದೊಡ್ಡ ತಲೆಗಳಿಗೆ ಅದು ಅವಕಾಶ ಸಿಗಲಿಲ್ಲ. 2024ರಲ್ಲಿಯೂ ಅದೇ ಆಯಿತು. ಯಾರಿಗೂ ಟಿಕೆಟ್ ಕೊಡಲಿಲ್ಲ 75 ವರ್ಷ ಮುಗಿದಿದೆ ಅಂತ ಅನ್ನೋ ಕಾರಣಗಳನ್ನು ಮುಂದಿಟ್ಕೊಂಡು. ಅಷ್ಟೆಲ್ಲ ಜನರಿಗೆ ಅದನ್ನು ರೂಲನ್ನು ಅಪ್ಲೈ ಮಾಡಿರಬೇಕಾದ್ರೆ ವಿಲ್ ಇಟ್ ನಾಟ್ ಅಪ್ಲೈ ಟು ನರೇಂದ್ರ ಮೋದಿ. ಮೋದಿ ಅವರಿಗೆ ಆ ರೂಲ್ ಅಪ್ಲೈ ಆಗಲ್ವಾ ಅಂದರೆ ಅಮಿತ್ ಶಾನು ಒಮ್ಮೆ ಆ ಪ್ರಶ್ನೆ ಕೇಳಿದಾಗ, ಇಲ್ಲ, ಅದು ನಮ್ಮ ಸಂವಿಧಾನದಲ್ಲಿಲ್ಲ. ಆ 75 ವರ್ಷಕ್ಕೆ ನಿವೃತ್ತಿ ಅನ್ನುವಂತಹ ಮಾತು BJPಯ ಸಂವಿಧಾನದಲ್ಲಿಲ್ಲ, ಹಾಗಾಗಿ ಅದನ್ನು ಮಾಡಲೇಬೇಕು ಅಂತ ಏನಿಲ್ಲ ಅಂತ ಮೋದಿಯವರು ಕಂಟಿನ್ಯೂ ಆಗ್ತಾರೆ ಅನ್ನುವ ರೀತಿಯಲ್ಲೇ ಮಾತಾಡಿದ್ರು. ಆದರೆ 2024ರ ಚುನಾವಣೆಯಲ್ಲಿ ಯಾವಾಗ ಮೋದಿಯವರಿಗೆ ಬಹುಮತ ಸಿಗಲಿಲ್ವೋ, ಈಗ ಅವರಿವರ ಸಪೋರ್ಟ್ ಮೇಲೆ ಪ್ರಧಾನಮಂತ್ರಿ ಆಗಿದ್ದಾರೋ, ಅವರು ಕೈ ಎತ್ತಿದ್ರೆ ಯಾವುದೇ ಕ್ಷಣ ನರೇಂದ್ರ ಮೋದಿ ಮನೆಗೆ ಹೋಗುವಂತಹ ಸನ್ನಿವೇಶ ಇದೆಯೋ, ಆ ಸನ್ನಿವೇಶದಲ್ಲಿ RSS ಯೋಚನೆ ಮಾಡ್ತಿರೋದು ಹೂ ನೆಕ್ಸ್ಟ್. ಮೋದಿಯವ್ರದ್ದು ಕತೆ ಮುಗೀತು, ಅವರ ವರ್ಚಸ್ಸು ಮುಗೀತು, ಗಂಟು ಮೂಟೆ ಕಟ್ಟಿ ಮನೆಗೆ ಹೋಗಲೇಬೇಕೀಗ. ಹೇಗೆ ಅವರನ್ನು ಹೊರಗಾಕೋದು? ಇರುವ ಒಂದೇ ಅಸ್ತ್ರ ಅಂದರೆ 75 ವರ್ಷ, ಅದು ಸೆಪ್ಟೆಂಬರ್ 17ಕ್ಕೆ ಮುಗಿಯುತ್ತೆ. ಅದಕ್ಕಿಂತ ಒಂದು ವಾರ ಮೊದಲು ಮೋಹನ್ ಭಾಗವತ್ ಅವರು 75 ವರ್ಷ ಪೂರೈಸ್ತಾರೆ. ಈಗ ಬರ್ತಿರೋ ಮಾಹಿತಿ ಪ್ರಕಾರ ಮೋಹನ್ ಭಾಗವತೇ ತಮ್ಮ ಸ್ಥಾನಕ್ಕೆ, RSSನಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ಮೋದಿ ಅವ್ರ ಮೇಲೆ ಪ್ರಚಾರ ಆಗ್ತಾರ ಅಂತ.
ಅದು ಒಂದು ಆರ್ಗನೈಸೇಷನ್ ಅಂತ ಕರೆಸ್ಕೊಳ್ಳುವಂತಹ ಸಂಘಟನೆ ಆಗಿದ್ದರೂ ಸಹ ಅದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಅಂತ ಅವರೇ ಹೇಳ್ಕೊಳ್ತಾರೆ. ಆದರೆ ಅಲ್ಲಿ ಅವರು ರಾಜೀನಾಮೆ ಕೊಟ್ಟರೆ ಇಲ್ಲಿ ಮೋದಿಯವರಿಗೂ ಸಹ ಸಂಕಷ್ಟ ಶುರು ಆಗುತ್ತೆ. ಇವರು ಪಕ್ಕಕ್ಕೆ ಸರಿಲೇಬೇಕಾಗುತ್ತೆ. ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂದರೂ ಇವ್ರ ಮೇಲೆ ಪ್ರೆಷರ್ ಇರುತ್ತೆ. ಯಾಕೆಂದರೆ ನೀವೇ ತಾನೇ ಆ ರೂಲ್ ಮಾಡಿದ್ದು. ಎಷ್ಟು ಜನರಿಗೆ ಅದರಿಂದ ಅವಕಾಶಗಳನ್ನು ವಂಚನೆ ಮಾಡಿದ್ದೀರಿ. ನೀವಿಬ್ಬರು ಬೆಳೆಯೋದಕ್ಕೆ ಗುಜರಾತ್ ಲಾಬಿ ಏನಿದೆ ಅಲ್ಲ, ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಪ್ಲಸ್ ಅವರಿಗೆ ಸಪೋರ್ಟ್ ಆಗಿ ನಿಂತಿರುವಂಥ ಇನ್ನೊಂದಿಬ್ಬರು ಗುಜರಾತಿಗಳು, ಅದಾನಿ ಮತ್ತು ಅಂಬಾನಿ ಅನ್ನುವಂಥವ್ರು. ಆ ಗುಜರಾತ್ ಲಾಬಿ ಷಡ್ಯಂತ್ರ ಮಾಡಿ 75 ವರ್ಷದ ಕಥೆಯನ್ನು ಒಳಗಡೆ ನುಸುಳಿತು, ತುರ್ಕಿದ್ರು. ಈಗ ಅದಕ್ಕೆ ಇವರೇ ಬಲಿಯಾಗಬೇಕಾದ ಸನ್ನಿವೇಶ ಇದೆ. ಅದರ ಜೊತೆಗೆ ಪೊಲಿಟಿಕಲ್ ಸಿನಾರಿಯನೂ ಆಗಿದೆ. 2024ರಲ್ಲಿ ಮೋದಿಗೆ ಬಹುಮತ ಸಿಗಲಿಲ್ಲ. ನೀವು ದಿನ ಬೆಳಗಾದರೆ ಮೋದಿನ BJPಯವರ ದುರಹಂಕಾರದ ಮಾತುಗಳನ್ನು, ಮಾಧ್ಯಮಗಳ ಅಬ್ಬರವನ್ನು ನೋಡಿ ನಿಮಗೆ ಅನಿಸಿರಬಹುದು ಮೋದಿ ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತ. ಇಲ್ಲವೇ ಇಲ್ಲ. ಮೋದಿಗೆ ಬಹುಮತ ಇಲ್ಲ. ಈ ದೇಶದ ಜನ ಬಹುಮತ ಕೊಟ್ಟಿಲ್ಲ. ಮೈತ್ರಿಯಾಗಿ ಸರ್ಕಾರ ಇರೋದು ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು. ಅವರಿಬ್ಬರು ಕೈ ಎತ್ತಿದ್ರೆ ಮೋದಿ ಇಲ್ಲ. ಅವರಿಬ್ಬರ ಕೈಯಲ್ಲೇ ಇರೋದೀಗ. ಹಾಗಿರಬೇಕಾದ್ರೆ RSSಗೂ ಚಿಂತನೆ ಇರುತ್ತೆ. BJPಗೆ ಮುಂದಿನ ನಾಯಕನನ್ನು ತರಲೇಬೇಕೀಗ. 2024ರಲ್ಲಿ ಈ ಗತಿ ಆಯಿತು ಮೋದಿಗೆ ಅಂದರೆ 2029ಕ್ಕೆ ಸಂಪೂರ್ಣವಾಗಿ ಜನ ಸೈಡ್ಗೆ ತೆಗೆದು ಬಿಸಾಕ್ಬಿಡ್ತಾರೆ. ಆವಾಗ ಒದ್ದಾಡಬೇಕಾಗತ್ತೆ. ಚುನಾವಣೆ ಸೋತು ಹೋಗ್ತೀವಿ. ಹಾಗಾಗಿ ಈಗಲಿಂದಲೇ ಬೇರೆ ವ್ಯಕ್ತಿಯನ್ನು ಅದಕ್ಕೆ ಆ ಸ್ಥಾನಕ್ಕೆ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ನೆಪ ಬೇಕು. ಅಂದರೆ 75 ವರ್ಷ ತುಂಬಿದೆ, ನೀವು ಪಕ್ಕಕ್ಕೆ ಹೋಗಿ ಅನ್ನೋದು. ಆದರೆ ಅದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಇವರು ಮಾಧ್ಯಮ ಇವರ ಕೈಯಲ್ಲಿದೆ, ಪಕ್ಷ ಇವರ ಕೈಯಲ್ಲಿದೆ, ದುಡ್ಡು ಇವರ ಕೈಯಲ್ಲಿದೆ, ಬಂಡವಾಳಶಾಹಿಗಳು ಇವರ ಕೈಯಲ್ಲಿದ್ದಾರೆ. ಹಾಗಾಗಿ RSSಗೆ ಸಿಟ್ಟಿನ ಜೊತೆಯಲ್ಲಿ ತಾಳ್ಮೆಯೂ ಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಸಿಟ್ಟಿದೆ. RSSನೂ ಸಹ ಕೆಲವು ಸಂದರ್ಭಗಳಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಇವರಿಬ್ಬರು ಆಟ ಆಡ್ತಿದ್ದಾರೆ. ಸಮಯ ಬಂದಾಗ ಕೊಡಬೇಕು ಅಂತ ಕಾಯ್ತಿದೆ RSS. ಆದರೆ ಎಲ್ಲ ಅವ್ರ ಕೈಯಲ್ಲಿರೋದ್ರಿಂದ, ಜುಟ್ಟು ಅವ್ರ ಕೈಯಲ್ಲಿರೋದ್ರಿಂದ ಸ್ವಲ್ಪ ಹಿಂಜರಿಕೆ ತೋರಿಸ್ತಾ ಇದೆ. ಆದರೆ ಆ ಹಿಂಜರಿಕೆಗೆ ಒಂದು ಕಾರಣ ಬೇಕಲ್ಲ, ನೆಪ ಬೇಕಲ್ಲ. ಅದರಿಂದ ಆಚೆ ಬರೋಕ್ಕೆ 75 ವರ್ಷ ಅನ್ನೋದು ಒಂದು ನೆಪವಾಗಿ ಕಾಣ್ತಾ ಇದೆ. ಈ 2029ರ ಹೊತ್ತಿಗೆ ಹೊಸಬರನ್ನು ರೆಡಿ ಮಾಡಬೇಕು ಅಂದರೆ ಆಗ ಮಾಡೋಕ್ಕಾಗೋದಿಲ್ಲ. ಈಗಲಿಂದಲೇ ಮಾಡಿದ್ರೆ ಸೂಪರ್ ಆಗಿರುತ್ತೆ ಅಂತ ಆ ಒಂದು ಇದನ್ನು ಮುಂದಿಟ್ಕೋಬೇಕಾಗತ್ತೆ. ಆ ಹಿನ್ನೆಲೆಯಲ್ಲೇ ಮಿಸ್ಟರ್ ಮೋಹನ್ ಭಾಗವತ್ 9ನೇ ತಾರೀಕು, ಜುಲೈ 9ನೇ ತಾರೀಕು ಭಾಷಣ ಮಾಡ್ತಾ ಈ ಡೈಲಾಗನ್ನು ಹೊಡೆದಿತ್ತು. 75 ವರ್ಷ ಆದಮೇಲೆ ನಾವು ಪಕ್ಕಕ್ಕೆ ಸರಿಬೇಕು, ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಸೊ ನೋಡೋಣ ಸೆಪ್ಟೆಂಬರ್ 17ಕ್ಕೆ ಅದಾಗತ್ತಾ, ಅಥವಾ ಬಿಹಾರದ ಚುನಾವಣೆಗಳಿದ್ದಾವಲ್ಲ ಈಗ ಟಚ್ ಮಾಡೋದು ಬೇಡ. ಬಿಹಾರದ ಚುನಾವಣೆಗಳು ಮುಗಿದ ತಕ್ಷಣವೇ ನರೇಂದ್ರ ಮೋದಿ ಅವರಿಗೆ ಗಂಟು ಮುಟ್ಟೆ ಕಟ್ಟು ಕಳಿಸ್ಬಿಡೋಣ. ಅವರು ಹೆಂಗೂ ಹೇಳ್ಕೊಂಡು ಓಡಾಡ್ತಿರ್ತಾರಲ್ಲ, ಜೋಲಾ ಲೇಕೆ ಛಲ್ ಜಾವಂಗ ನಿಕಲ್ ಪಡುಂಗ ಅಂತ ಏನೋ ಡೈಲಾಗ್ ಹೊಡಿತಾರಲ್ಲ, ನನಗೇನು ಜೋಳಿಗೆ ಹಾಕ್ಕೊಂಡು ಹೋಗ್ತಾ ಇರ್ತೀನಿ ಅಂತ. ಹಾಗೆ ಹೇಳಿನೇ ಪ್ರೈಮ್ ಮಿನಿಸ್ಟರ್ ಫಂಡ್ ಅಂತೆ, ಇನ್ನು ಎಂಥದ್ದೆಂಥದ್ದು ಫಂಡ್ಗಳಂತೆ ಮಾಡಿ ಅವಾಗ ಆಡಿಟಿಂಗು ಮಾಡಿಸಲ್ಲ ಅಂತ ಹೇಳಿ ಸೇಫ್ ಮಾಡಿಟ್ಕೊಂಡಿದ್ದಾರೆ. ಯಾವಾಗ ರಾಜಕೀಯ ಜೀವನ ಮುಗಿಯುತ್ತೋ ಮಿಕ್ಕಿದ ಜೀವನವನ್ನು ಐಷಾರಾಮಿಯಾಗಿ ಬದುಕಬೇಕಲ್ಲ, ಲಕ್ಷಾಂತರ ರೂಪಾಯಿ ಅಣಬೆ ತಿನ್ನಬೇಕಲ್ಲ. ಅದಕ್ಕೆ PM ಕೇರ್ಸ್ ಫಂಡ್ ಅನ್ನೋ ಹೆಸರಿನಲ್ಲಿ, ಎಲೆಕ್ಟೋರಲ್ ಬಾಂಡ್ ಹೆಸರಿನಲ್ಲಿ ಸಿಕ್ಕಾಪಟ್ಟೆ ಮಾಡಿಟ್ಕೊಂಡಿರ್ತಾರೆ. ಸುಮ್ಮನೆ ಬಾಯಿ ಮಾತಿಗೆ ಜನನ ಯಾಮಾರಿಸೋದಕ್ಕೆ ನಾ ಖಾವುಂಗ ನಾ ಖಾನೆ ದೂಂಗ ಮಾಡ್ತಿರ್ತಾರೆ. ಸೊ ಇದೆಲ್ಲವೂ ಸಹ ಸೆಪ್ಟೆಂಬರ್ 17 ಅದಾದ ನಂತರ ಬಿಹಾರ ಎಲೆಕ್ಷನ್ ಇರೋದ್ರಿಂದ ಆ 2 ತಿಂಗಳು ಸುಮ್ಮನೆ ಇರ್ಬೋದೇನೋ. ಆದರೆ ಅಕ್ಟೋಬರ್ ನವಂಬರ್ಗೆ ಮೋದಿಯವರಿಗೆ ನಿರ್ಗಮನದ ಮುಹೂರ್ತ ಫಿಕ್ಸ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಅದಕ್ಕೊಂದು ಪುಷ್ಟಿ ನೀಡುವಂಥದ್ದೇ ಈ ಹೇಳಿಕೆ ಮೋಹನ್ ಭಾಗವತ್ ಅವರು ಇವತ್ತು ಕೊಟ್ಟಿರುವಂಥದ್ದು. ನೋಡೋಣ ಏನೇನಾಗುತ್ತೆ ಅಂತ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.